ಆಂಧ್ರ ಭಾಗದಲ್ಲಿ ಇವತ್ತು ಕರ್ನೂಲ್ ಇವತ್ತು ಈ ಒಂದು ಜಾಗದಲ್ಲಿ ನಮ್ಮ HI200 ಇಂಡಿಯಾ ಮಲ್ಟಿ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಅಂದರೆ ನಮ್ಮದು ಒಂದು ಬ್ರ್ಯಾಂಡ್ ನೇಮು ಕಿಂಗ್ಸ್ ಬಜಾರ್ ಅಂತೇಳಿ. ನಮ್ಮದು ಏನಂತ ಹೇಳಿದ್ರೆ ನಮ್ಮ ಕಿಂಗ್ಸ್ ಬಜಾರಲ್ಲಿ ಒಂದು ಲಾಟ್ ಬಿಸ್ನೆಸ್. ನಾವು ಸುಮಾರು ಒಂದು 50 ಕಂಪ್ನಿನಲ್ಲಿ ವೆಂಡರ್ಶಿಪ್ ಕೊಟ್ಟು ತೊಗೊಂಡಿದ್ದೀವಿ. ಅಮೆಝಾನ್, ಫ್ಲಿಪ್ಕಾರ್ಟ್, ಚುಮ್ಮಕ್, ಮೀಸೋ ಮತ್ತು ರಿಲಯನ್ಸ್ ಮತ್ತು ಐಯರ್, ಬಜಾಜ್, LG, ಪ್ರತಿಯೊಂದು ನೈಕಿ, ಪೂಮಾ, ಎಡಿಡಾಸ್ ಈ ಥರ ಕಂಪ್ನಿನಲ್ಲಿ ನಮ್ಮದು ವೆಂಡರ್ಶಿಪ್ ಕೊಡಿದೆ. ನಮ್ಮಲ್ಲಿ ಏನಂತ ಹೇಳಿದ್ರೆ ಈ ಅಮೆಝಾನಲ್ಲಿ ರಿಟರ್ನ್ಸ್ ಪ್ರಾಡಕ್ಟ್ಸ್ ಇರ್ಬೋದು ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟಲ್ಲಿ ಸ್ಟಾಕ್ ಆದಂಥ ಪ್ರಾಡಕ್ಟ್ ಇರ್ಬೋದು. ಎನಿ ಒನ್ ಪ್ರಾಡಕ್ಟನ್ನು ನಾವು ಲಾಟಲ್ಲಿ ಪರ್ಚೇಸ್ ಮಾಡ್ಕೊಳ್ತೀವಿ. ಅಲ್ಲಿ ಲಾಟ್ ಏನು ಪರ್ಚೇಸ್ ಮಾಡ್ತೀವಿ, ಅಲ್ಲಿ ಏನು ಪ್ರಾಡಕ್ಟ್ ಬರುತ್ತೆ ಅದಕ್ಕೆ ನಮಗೆ ಅಲ್ಲಿ ತಂದಂಥ ಪ್ರಾಡಕ್ಟ್ಗೆ ವಿತ್ GST ವಿತ್ ಬಿಲ್ಲು ಪ್ರತಿಯೊಂದು ಮುಖಾಂತರ ತರೋದ್ರ ಮುಖಾಂತರ ನಾವು ಏನು ಮಾಡ್ತೀವಿ, ಮಾರ್ಕೆಟಲ್ಲಿ ಏನು ಇವತ್ತು ಮಾರ್ಕೆಟಲ್ಲಿ ಪ್ರಾಡಕ್ಟ್ ಇದೆ ಆ ಪ್ರಾಡಕ್ಟ್ಗೆ ಏನು ನಮ್ಮ ಮಾರ್ಕೆಟಲ್ಲಿ ಪ್ರತಿಯೊಂದು ಪ್ರಾಡಕ್ಟ್ ಸಿಗುತ್ತೆ ಆ ಪ್ರಾಡಕ್ಟನ್ನ MRP ಇರುವಂಥ ಪ್ರಾಡಕ್ಟನ್ನ ನಾವು 50%ಅಲ್ಲಿ ನಾವು ಗ್ರಾಹಕರಿಗೆ ಕೊಡುವಂಥ ಒಂದು ಕೆಲಸಗಳನ್ನ ಮಾಡ್ತಾಯಿದ್ದೀವಿ. ಇವತ್ತು ಏನು 50%ಗೆ ನಾವು ಪ್ರಾಡಕ್ಟ್ನ ಸೇಲ್ ಮಾಡ್ತೀವಿ, ಈ ಪ್ರಾಡಕ್ಟನ್ನ ನಾವು ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಒಂದು ಲೀಗಲ್ಲಾಗಿ ಒಂದು ಬಿಸ್ನೆಸ್ ಮಾಡಲಿಕ್ಕೆ ನಮಗೆ ಪ್ರತಿಯೊಂದು ಪ್ರಾಡಕ್ಟ್ ತೊಗೊಳ್ಳೋದಕ್ಕೆ ಅದಕ್ಕೆ ಒಂದು ಬಿಲ್ ಇರ್ಬೋದು, GST ಇರ್ಬೋದು ತಗೊಳ್ಳೋದ್ರ ಮುಖಾಂತರ ಅವರು ಇನ್ನೊಬ್ಬ ವ್ಯಕ್ತಿಗೆ ಕೊಡಿಸಿದ್ರೆ ಅದರಿಂದ ಕಮಿಷನ್ನ ಪಡ್ಕೊಳ್ಳೋಂಥ ಒಂದು ಅವಕಾಶ ನಮ್ಮ ಕಂಪ್ನಿ ಒಳಗಡೆ ಇದೆ. ಒಂದು ವ್ಯಾಪಾರ ಮಾಡ್ತಾ ಇದೀವಿ ನಾವು. ರಿಯಲಾಗಿ ನಮ್ಮದು ಬಂದು ರಿಯಲ್ ವ್ಯಾಪಾರ, ನಮ್ಮದು ಬಿಸ್ನೆಸ್. ನಮ್ಮಲ್ಲಿ ಏನಂತ ಹೇಳಿದ್ರೆ ನಮ್ಮದು ವೇಸ್ಟ್ ಪ್ರಾಡಕ್ಟನ್ನು ಕೂಡ ತರ್ತೀವಿ. ನಾವು A ಕ್ಯಾಟಗರಿಯಿಂದ B ಕ್ಯಾಟಗರಿ D ಕ್ಯಾಟಗರಿವರೆಗೂ ಪ್ರಾಡಕ್ಟ್ ತರ್ತೀವಿ. ನಾವು ಪ್ರಾಡಕ್ಟ್ ತಂದಿದ್ದನ್ನು 4 ಕ್ಯಾಟಗರಿ ಮಾಡ್ತೀವಿ. A ಕ್ಯಾಟಗರಿ, B ಕ್ಯಾಟಗರಿ, C ಕ್ಯಾಟಗರಿ, D ಕ್ಯಾಟಗರಿ ಅಂತೇಳಿ. ನಾವು ಡ್ಯಾಮೇಜಸ್ ವಸ್ತುಗಳನ್ನ ಏನು ಮಾಡ್ತೀವಿ ಅದನ್ನು ಕೂಡ ಡ್ಯಾಮೇಜ್ ಅಂದರೆ ಒಂದು ಗುಜರಿಲಿ ಅಂದರೆ ಒಂದು ಸ್ಕ್ರಾಪನ್ನ ಕೊಡುವಂಥ ಪ್ರಾಡಕ್ಟ್ಗಳನ್ನ ಅಲ್ಲಿ ತೊಗೊಂಡೋಗಿ ಅಲ್ಲಿಂದನೂ ಕೂಡ ನಾವು ಲಾಭನ ಮಾಡುವಂಥ ಒಂದು ಅವಕಾಶನ ಮಾಡ್ಕೊಳ್ತದೆ. ಯಾಕಂತಂದರೆ ನಮಗೆ ಕಂಪ್ನಿನಲ್ಲಿ ಪ್ರತಿಯೊಂದು ಪ್ರಾಡಕ್ಟ್ಗಳು ಬರುತ್ತೆ. ನಾವು ಬಲ್ಕಾಗಿ ಪ್ರಾಡಕ್ಟ್ಗಳು ತೊಗೊಳೋದ್ರಿಂದ ನಾವು ಪ್ರತಿ ವಸ್ತುಗಳನ್ನ ತೊಗೋಬೇಕು. ಒಂದೊಂದೇ ವಸ್ತುಗಳನ್ನ ಆಯುವಂಥ ವ್ಯವಸ್ಥೆಗಳು ನಮ್ಮ ಈ ಕಂಪ್ನಿ ಒಳಗಡೆ ಲಾಟಲ್ಲಿ ಬರೋದಿಲ್ಲ. ಆ ಪ್ರಾಡಕ್ಟ್ಗಳನ್ನ ತೆಗೋದ್ರ ಮುಖಾಂತರ ಇಡೀ ಭಾರತಾದ್ಯಂತ ಇವತ್ತು ನಮ್ಮ ಕಂಪ್ನಿ ಇವತ್ತು ಎಲ್ಲ ಕಡೆನೂ ಕೂಡ ಸುಮಾರು 108 ಫ್ರಾಂಚೈಸಿಗಳನ್ನ ಮಾಡಿ ಶೋರೂಮ್ಗಳನ್ನ ಮಾಡಿದ್ದೀವಿ. ಎಲ್ಲ ಕಡೆ ಅವರವರೇ ನಮ್ಮ ಕಿಂಗ್ಸ್ ಬಜಾರ್ ಕಂಪ್ನಿ ಏನಿದೆ ಅಲ್ಲಿ ಬರ್ತಾರೆ, ಅಲ್ಲಿ ಅಮೌಂಟನ್ನ ಕೊಡ್ತಾರೆ. ಅವರು ಏನು ಪ್ರಾಡಕ್ಟ್ ತೊಗೊಂಡೋಗ್ತಾರೆ ಅದಕ್ಕೆ GST ವಿತ್ ಬಿಲ್ಲು ಏನಿದೆ ತೊಗೊಂಡೋಗ್ತಾರೆ. ಗ್ರಾಹಕರಿಗೆ 50% ನಮ್ಮಲ್ಲಿ ತೊಗೊಂಡೋಗಿ ಏನು ಮಾಡ್ತಾರೆ, ನಮ್ಮಲ್ಲೂ ಕೂಡ ಒಂದು 10% 15% ನಾವು ಡಿಸ್ಕೌಂಟಲ್ಲಿ ಕಮ್ಮಿಯಲ್ಲಿ ಕೊಟ್ಟಿರ್ತೀವಿ. ಅವ್ರು ತಂದು ಇಲ್ಲಿ ಗ್ರಾಹಕರಿಗೆ 50%ಅಲ್ಲಿ ಪ್ರಾಡಕ್ಟ್ನ ಕೊಡುವಂಥ ಒಂದು ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಈ ಥರ ನಮ್ಮ ಕಂಪ್ನಿಲಿ ಇವತ್ತು ಟೋಟಲಿ 1,87,000 ಜನ ಇವತ್ತು ನಮ್ಮ ಕಂಪ್ನಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇನ್ನೂ ಕೂಡ ನಮ್ಮ ಕಂಪ್ನಿನಲ್ಲಿ ತುಂಬ ಜನ ಇಂಥದೇ ಒಂದು ಉದ್ಯೋಗ ಅವಕಾಶನ ಕಲ್ಪಿಸ್ಕೊಳ್ಳುವಂಥ ಒಂದು ಅವಕಾಶ ಪ್ರತಿಯೊಬ್ಬರು ಕೂಡ ಮಾಡ್ತಾ ಇದ್ದಾರೆ. ಈ ಒಂದು ಅವಕಾಶ ಎಲ್ಲರಿಗೂ ಕೂಡ ಪ್ರತಿಯೊಬ್ಬರು ಕೂಡ ಒಂದು ಅವಕಾಶ ಸಿಗುವಂಥ ಒಂದು ನಮ್ಮ ಕಿಂಗ್ಸ್ ಬಜಾರ್ ಕಂಪ್ನಿ ಒದಗಿಸ್ಕೊಡ್ತಾ ಇದೆ. ಇದಕ್ಕೆ ಎಲ್ಲರ ಸಹಕಾರ ಬೇಕು, ಪ್ರತಿಯೊಬ್ಬರು ಸಹಕಾರ ಬೇಕು. ಸಾಮಾನ್ಯವಾಗಿ ಕೆಲವೊಬ್ಬ ವ್ಯಕ್ತಿಗಳು ಈ ಒಂದು ಯೂಟ್ಯೂಬ್ ಚಾನಲ್ ಇರ್ಬೋದು ಮತ್ತು ಫೇಸ್ಬುಕ್ಕಲ್ಲಿರ್ಬೋದು ಮತ್ತು ಕೆಲವರಿಗೆ ಗೊತ್ತಿರಲ್ಲ ಈ ನಮ್ಮ ಕಂಪ್ನಿ ಏನು ಮಾಡ್ತಾಯಿದೆ ಅಂತ ಗೊತ್ತಿರಲ್ಲ. ನಾವು ತಂದಂಥ ಪ್ರಾಡಕ್ಟ್ಗಳನ್ನ ನಾವು ಪ್ರತಿಯೊಂದು ಕೂಡ ಸರ್ಕಾರಕ್ಕೆ ಏನು ಟ್ಯಾಕ್ಸ್ ಕಟ್ಟಬೇಕು, ಏನು ನಾವು GST ಏನು ಕಟ್ತಾ ಇದ್ದೀವಿ ಎಲ್ಲನೂ ಕೂಡ ನಾವು ಮಾಡಿ ತಂದು ಪ್ರಾಡಕ್ಟ್ನ ಕೊಡುವಂಥ ಕೆಲಸಗಳನ್ನ ನಾವು ಮಾಡ್ತಾ ಇದ್ದೀವಿ. ನಾವು ತುಂಬ ಚೆನ್ನಾಗಿ ಸರ್ಕಾರಕ್ಕೆ ಯಾವುದೇ ನಾವು ಅನ್ಯಾಯ ಆಗದೇ ಇರೋ ರೀತಿಯಲ್ಲಿ ನಾವು ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಸ್ನೇಹಿತರೆ. ಹಾಗಾಗಿ ನಮ್ಮ ಕಂಪ್ನಿನಲ್ಲಿ ಪ್ರತಿಯೊಬ್ಬರು ಕೂಡ ಇನ್ನು ಮುಂದಿನ ದಿನಗಳು ಇನ್ನೂ ತುಂಬ ಜನ ನಮ್ಮ ಕಂಪ್ನಿ ನಿರುದ್ಯೋಗಿ ಸಮಸ್ಯೆ ಹೋಗಲಾಡಿಸ್ಲಿಕ್ಕೆ ನಮ್ಮ ಆನಂದ್ ಸರ್ ತುಂಬ ಚೆನ್ನಾಗಿ ಒಂದು ಕಂಪ್ನಿನ ಇವತ್ತು ಎಲ್ಲರಿಗೂ ಕೊಟ್ಟಿದ್ದಾರೆ. ಈಗ ಆಂಧ್ರ, ತೆಲಂಗಾಣ ಈ ಭಾಗದಲ್ಲಿ ಈಗ ಆಲ್ರೆಡಿ ಆಂಧ್ರ ತೆಲಂಗಾಣದಲ್ಲಿ ಸುಮಾರು 5 ಫ್ರಾಂಚೈಸಿಗಳು ಕೂಡ ಶೋರೂಮ್ ಓಪನ್ ಆಗಿದೆ. ಇಲ್ಲೇ ಕೂಡ ನಾವು ಇವತ್ತು ಏನು ಕರ್ನೂಲ್ ಡಿಸ್ಟ್ರಿಕ್ಟ್ ಅಂತಿದ್ದೀವಿ, ಇಲ್ಲಿ ಸ್ಟೇಟ್ ವೇರ್ ಹೌಸನ್ನು ಕೂಡ ನಾವು ಕೊಡಬೇಕು ಅಂತ ಇದ್ದೀವಿ. ಇಲ್ಲೇ ನಾವು ಪ್ರಾಡಕ್ಟನ್ನು ಇಲ್ಲೇ ಸ್ಟಾಕ್ ಮಾಡಿ ಪ್ರತಿಯೊಬ್ಬ ಗ್ರಾಹಕರು ಕೂಡ ವಸ್ತುಗಳು ಸಿಗುವಂಥ ಅವಕಾಶಗಳನ್ನ ಇಲ್ಲಿ ಪ್ರತಿ ಶೋರೂಮ್ ಏನಾಗ್ತದೆ ಆ ಶೋರೂಮ್ಗಳಿಗೆ ನಾವೇ ಇಲ್ಲಿ ಕಂಪ್ನಿಯಿಂದನೇ ಇಲ್ಲಿ ಒಬ್ಬರು ಅದಕ್ಕೆ ಮೇನ್ ಪರ್ಸನ್ ಆಗಿ ಇವತ್ತು ನಮ್ಮ ಈ ಭಾಗದಲ್ಲಿ ಒಬ್ಬರು ಮುಂದೆ ಬಂದಿದ್ದಾರೆ. ಅಲ್ಲಿ ನಾವು ಪ್ರಾಡಕ್ಟ್ ಹಾಕೊಂಡು ಎಲ್ಲರಿಗೂ ನಾವು ಸರ್ವಿಸ್ ಕೊಡ್ತೀವಿ ಅಂತೇಳಿ ನಮ್ಮ ಮುಂದೆ ಬಂದಿದ್ದಾರೆ. ಅದಕ್ಕೂ ನಾವು ಅವಕಾಶ ಕೊಡ್ತೀವಿ ಕಂಪ್ನಿ ಕಡೆಯಿಂದ. ಇದಕ್ಕೆಲ್ಲ ನಮ್ಮ ಕಂಪ್ನಿನಲ್ಲಿ ತುಂಬ ಅದ್ಭುತವಾಗಿ ಒಂದು ಕೆಲಸವನ್ನು ಮಾಡ್ತಾ ಇದೆ. ನಾವೆಲ್ಲರೂ ಕೂಡ ಒಂದು ಜೀವನ ಕಟ್ಕೊಳ್ಳಿಕ್ಕೆ ನಮ್ಮ ಕಿಂಗ್ಸ್ ಬಜಾರ್ ಕಂಪ್ನಿ ನಮಗೆಲ್ಲರಿಗೂ ಅವಕಾಶ ಮಾಡಿಕೊಟ್ಟಿದೆ ಸ್ನೇಹಿತರೆ. ಥ್ಯಾಂಕ್ ಯು ಸರ್. ನನ್ನ ಹೆಸರು ಸುರೇಶ್ ಅಂತೇಳಿ. ನಾನು ಮೈಸೂರು. ಆ್ಯಕ್ಚುಲಿ ಈ ಕಂಪ್ನಿಗೆ ಬಂದು ಸುಮಾರು ಈಗಾಗಲೇ 16 ತಿಂಗಳಾಗಿದೆ. ಟೋಟಲು ಸ್ನೇಹಿತರೆ ಇವತ್ತು ನಮ್ಮ ಕಂಪ್ನಿನಲ್ಲಿ ನನ್ನ ಜೊತೆ ಬಂದವರು ಸುಮಾರು 1,80,000 ಜನ ಇವತ್ತು ನಮ್ಮ ಕಂಪ್ನಿಯಲ್ಲಿ ಉದ್ಯೋಗನ ಕಲ್ಪಿಸ್ಕೊಂಡಿದ್ದಾರೆ. ಇವತ್ತು ಯಾವುದೇ ತೊಂದರೆ ಇಲ್ಲದಂಗೆ ಇವತ್ತು ಕಂಪ್ನಿನಲ್ಲಿ ಪ್ರಾಡಕ್ಟನ್ನು ಸೇಲ್ ಮಾಡಿ ಇವತ್ತು ಹಣ ಗಳಿಸೋಂಥ ಅವಕಾಶನ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್. సో ఈరోజు HI200
మల్టీ సర్వీసెస్ ప్రైవేట్ లిమిటెడ్ అనే కంపెనీ ద్వారా కింగ్స్ బజార్ అనేది బ్రాండ్ నేమ్. సో ఈ కింగ్స్ బజార్ బ్రాండ్ నేమ్తో బ్రాండింగ్ చేయాలన్న ఉద్దేశంతోనే కింగ్స్ బజార్ అన్నది మేము బిగ్ బజార్ లాంటి ఎట్లా ఉందో కింగ్స్ బజార్. సో ఈ బ్రాండ్ కింద మేము జనానికి అవసరానికి కావాల్సిన వస్తువులు ఏవైతే ఉన్నాయో మార్కెట్లో అన్నీ కూడా 50% ఎంఆర్పికి, అంటే 50% అందరికీ అందించాలన్నదే ఒక పెద్ద కాన్సెప్ట్. అందులో భాగంగా చిరుద్యోగులు, నిరుద్యోగులు మరి అందరికి కూడా ఒక గొప్ప అవకాశాన్ని కల్పిస్తుంది కింగ్స్ బజార్. అందులో భాగంగా మేము కూడా నిరుద్యోగులం కాబట్టి ఈ కంపెనీలో నేను 2 నెలలు అయింది జాయిన్ అయ్యి. సో ఈ కంపెనీ ద్వారా ఇంకా మా లాంటి నిరుద్యోగులకు ఉద్యోగ అవకాశాలు కల్పించాలనే ఉద్దేశంతో ఈరోజు కర్నూలులో ఫ్రాంచైజీ ఒకటి ఓపెన్ అయింది. నెక్స్ట్ అనంతపురం అవుతుంది. అలానే నంద్యాల, అర్లగడ్డ ఇలాంటి ప్లేసెస్లో అన్ని ఏరియాలో అందరికీ జనానికి అందుబాటులో ఫ్రాంచైజీలు వస్తాయని తెలియజేసుకుంటూ మీ అందరికీ థ్యాంక్స్ తెలియజేసుకుంటాం. ఈరన్న యాదవ్, నేను ఇందులో మెంబర్ అండి. ఆధోని కంపెనీ ప్రత్యేకత అంటూ మనకు అమెజాన్, ఫ్లిప్కార్ట్, మీసా, రిలయన్స్ ఇట్లా ఏవైతే ఆన్లైన్లో బిజినెస్ చేస్తున్న కంపెనీలతో మా కంపెనీకి రెండుటి మధ్య టైఅప్ అయ్యాం, అగ్రిమెంట్, వెండర్షిప్ ఇచ్చింది కంపెనీకి. సో ఆ కంపెనీల ద్వారా రిజెక్ట్ అయిన ప్రోడక్ట్ని మా కంపెనీకి వాళ్ళ దగ్గర నుంచి పర్చేజ్ చేసి వాటినే తెచ్చి మార్కెట్లో మేము 50%కి జనానికి అందిస్తున్నాం. దాంతోపాటు మనకు అంటే సముద్ర మార్గంలో మనకు వచ్చే ఇండియా మ్యానుఫ్యాక్చరింగ్ ఏవైతే లేవో మరి టీవీ, ఫ్రిడ్జ్ ఇలాంటివి కూడా మనకు సముద్ర మార్గంలో వస్తాయి. సో చెన్నై అండ్ బాంబే ఇలాంటి ప్లేసుల్లో వెండర్షిప్ ఉంది మాకు. అక్కడ వచ్చి కస్టమ్స్లో ఏవైతే రిజెక్ట్ అవుతాయో ఆ కంటైనర్లో ఉండే ప్రోడక్ట్ని బల్క్గా పర్చేజ్ చేస్తాం. అర్థమవుతుంది? ఆ బల్క్గా పర్చేజ్ చేసినవి ఎలా ఉంటాయంటే, సో బల్క్ అంటే ఒక 2 కోట్ల సామాన్లు మేము 15 లక్షలు 20 లక్షలు పర్చేజ్ చేయడం జరుగుతుంది. అవి తెచ్చి మేము జనానికి 50%కి ఇస్తున్నాం. అందులో కొంత భాగాన్ని ఈ మాలాంటి నిరుద్యోగులకు కూడా కమిషన్ రూపంలో పంచబడుతుంది. ఓకే సార్, థ్యాంక్ యూ.